ಮಹಿಳೆಯರ ಮಕ್ಕಳ ಮೇಲಿನ ದೌರ್ಜನ್ಯ ವಿರುದ್ಧ ಪ್ರತಿಭಟನೆ. ಮಹಿಳೆಯರು ಮಕ್ಕಳ ಮೇಲಿನ ಅಪರಾಧ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ. ಮೈಸೂರು ದಸರಾದಲ್ಲಿ ಬಲೂನು ಮಾರಲು ಬಂದ ಪುಟ್ಟ ಕಂದಮ್ಮನ ಮೇಲೆ ಕ್ರೂರವಾಗಿ ಅತ್ಯಾಚಾರ ಮಾಡಿರುವುದು ಇಡೀ ಸಮಾಜ ತಲೆ ತಗ್ಗಿಸುವಂತಹದ್ದು ಎಂದು ಮಹಿಳಾ ಸಾಂಸ್ಕೃತಿಕ ಸಂಘಟನೆ ರಾಜ್ಯ ಅಧ್ಯಕ್ಷೆ ವಿಜಯಲಕ್ಷ್ಮಿಯವರು ಬಳ್ಳಾರಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಹಲವಾರು ಜನ ಮಹಿಳಾ ಕಾರ್ಯಕರ್ತೆಗಳು ಹೋರಾಟದಲ್ಲಿ ಭಾಗವಹಿಸಿದರು. ನರರೂಪ ರಾಕ್ಷಸರಂತೆ ಮೆರೆಯುತ್ತಿರುವ ಅತ್ಯಾಚಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕಾಗಿದೆ. ಇಂದಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಕೇಸ್ ಪೂರ್ಣವಾಗಲು ವರ್ಷಗಳೇ ಹಿಡಿಯುತ್ತಿವೆ. ಸರಿಯಾದ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೊರಬರುತ್ತಿದ್ದಾರೆ. ಇದು ಆತಂಕಕಾರಿ ವಿಷಯ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ಸಮಸ್ತ ಮಹಿಳೆಯರ ಪರವಾಗಿ ಮಹಿಳೆಯರು ಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ನಡೆಸಿದರು. ಅವರು ತಮ್ಮ ಕಾಣಿಕೆಯನ್ನು ಕೊಟ್ಟರು. ಸ್ನೇಹಿತರೆ, ಇದು ಸಾಧ್ಯ ಇಲ್ಲ ಅಂತ ಅನ್ನೋದು ತುಂಬಾ ತಪ್ಪು ಅಥವಾ ಇದೊಂದು ಭ್ರಮೆ ಅಂತ ಯಾರಾದ್ರೂ ಹೇಳಿದ್ರೆ, ವಾಸ್ತವದಲ್ಲಿ ಒಂದು 75-80 ವರ್ಷಗಳ ಹಿಂದೆ ಇದೇ ಭೂಮಿ ಮೇಲೆ ಅಂತ ಒಂದು ಸಮಾಜ ಸೃಷ್ಟಿ ಆಗಿದೆ. ಅದಕ್ಕೆ ಬೇಕಾಗಿರುವಂಥದ್ದು ಜನಪರ ಮನಸ್ಸು ಇರುವಂಥ ಸರ್ಕಾರ, ಕಾರ್ಮಿಕ ರಾಜ್ಯ ಬೇಕು. ಕಾರ್ಮಿಕರೇ ಆ ರಾಜ್ಯದ ಯಂತ್ರನ ಕೈ ಹಿಡಿಬೇಕು. ಅದು ಖಂಡಿತ ಇಲ್ಲ. ಇವತ್ತು ನಮ್ಮ ಸರ್ಕಾರಗಳು ನಡೀತಾ ಇರೋದು ತುಂಬಾ ದೊಡ್ಡ ಈ ಹಣದ ತೈಲಿಗಳಿರುವಂಥವರ ಜೇಬ್ನಲ್ಲಿ ನಮ್ಮ ಸರ್ಕಾರಗಳು ಆಡ್ತಾ ಇದ್ದೇವೆ. ದೊಡ್ಡ ಬಂಡವಾಳಿಗರು ನಮ್ಮ ಸರ್ಕಾರನ ಆಡಿಸ್ತಾ ಇವೆ. ಹಾಗಾಗಿ ಅವ್ರು ತರೋ ಎಲ್ಲ ನೀತಿಗಳು ಜನ ವಿರೋಧಿ ಆಗಿರುತ್ತೆ. ಇಲ್ಲಿ ಜನಪರ ಸರ್ಕಾರ ಬರಬೇಕು ಅಂತಂದ್ರೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸಕ್ಕೆ ಇಳಿಬೇಕು. ಸೊ ಸ್ನೇಹಿತರೆ, ನೀವು ಎಲ್ಲೆಲ್ಲಿದ್ದೀರೋ ನಿಮ್ಮ ಸ್ಥಳಗಳಲ್ಲಿ ಜನಗಳ ಒಂದು ಸಮಿತಿನ ನೀವು ಮಾಡ್ಕೊಳ್ಬೇಕು. ಜನ ಸಮಿತಿಗಳನ್ನ ಮಾಡಿಕೊಂಡಾಗ ನಾವು ಸರ್ಕಾರದ ಜನವಿರೋಧಿ ನೀತಿಗೆ ನಾವು ಸಡ್ಡು ಹೊಡೆದು ನಿಲ್ಲಬಹುದು. ಇದೇ ದಿಕ್ಕಲ್ಲಿ AIMSS ಇವಾಗ 4 ತಿಂಗಳುಗಳ ಕಾಲ ನವೆಂಬರ್ 25ರಿಂದ ಮಾರ್ಚ್ 25ವರೆಗೂ ಹೆಣ್ಮಕ್ಳ ಮೇಲೆ ಹೆಚ್ಚುತ್ತಾ ಇರುವಂಥ ದೌರ್ಜನ್ಯಗಳ ವಿರುದ್ಧ ರಾಜ್ಯದಾದ್ಯಂತ ಈ ಒಂದು ಸಮರನ ಸಾರಲು ನಾವು ಕೈಗೆತ್ತಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ನನ್ನ ಎಲ್ಲ ಅಕ್ಕ ತಂಗಿಯರು, ತಾಯಂದಿರು, ಅಣ್ಣ ತಮ್ಮಂದಿರು, ತಂದೆಯರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ನೀವು ಬೆಂಬಲವಾಗಿ ನಮ್ಮ ಜೊತೆ ಖಂಡಿತವಾಗ್ಲೂ ನಿಲ್ತೀರಾ ಅಂತ ಭಾವಿಸ್ತಾ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಕೆಲವು ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಮಹಿಳಾ ಹೋರಾಟ ಚಿರಾಯುವಾಗಲಿ. AIMSS ಜಿಂದಾಬಾದ್. ಮೇಡಮ್, ಇವಾಗ ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಮಹಿಳೆಯರು ಬಹಳಷ್ಟು ಸಾಧನೆ ಮಾಡಿದರೆ ಯಾವ ಒಂದು ಪ್ರತ್ಯೇಕ ಕಾರಣದಿಂದಾಗಿ ಮಹಿಳೆಯರು ಹಿಂದುಳಿದಿದ್ದಾರೆ ಅಂತ ನಿಮ್ಮ ಅನಿಸಿಕೆ? ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಹಿಂದುಳಿದಿರೋದಕ್ಕೆ ನಮ್ಮ ಸರ್ಕಾರಗಳು ಮಾಡ್ತಾ ಇರೋಂಥ ಜನವಿರೋಧಿ ನೀತಿಗಳು. ಅಂದರೆ ನೋಡಿ, ಇವತ್ತಿನ ಸಿನಿಮಾ, ಸಾಹಿತ್ಯ, ಇಂಟರ್ನೆಟ್ಗಳಲ್ಲಿ ಅಶ್ಲೀಲತೆ, ಕ್ರೌರ್ಯ, ದೌರ್ಜನ್ಯಗಳು ಇದು ತುಂಬ ಈಸಿಯಾಗಿ ಸಿಗುತ್ತೆ. ಇದು ಒಂದು 20 ವರ್ಷಗಳ ಹಿಂದೆ, ಅಂದರೆ ಈ ಜಾಗತೀಕರಣ, ಉದಾರೀಕರಣ ನೀತಿಗಳು ಬರೋಕ್ಕೆ ಮುಂಚೆ ಇಷ್ಟೊಂದು ಹೆಚ್ಚಿರಲಿಲ್ಲ. ಇವಾಗ ಪ್ರತಿಯೊಂದು ಮಗುವಿನ ಕೈನಲ್ಲಿ ಮೊಬೈಲ್ಗಳ ಮೂಲಕ ಅಶ್ಲೀಲತೆ ಹೆಚ್ಚಿದೆ. ಅದನ್ನು ಸ್ಟಾಪ್ ಮಾಡೋದಕ್ಕೆ ಯಾವುದೇ ಕ್ರಮಗಳನ್ನ ಸರ್ಕಾರ ತಗೊಂಡಿಲ್ಲ. ಇಂಥ ವಿಚಾರಗಳು ಚಿಕ್ಕ ಮನಸ್ಸುಗಳಲ್ಲಿ, ಏನೋ ಅರಿಯದ ಮನಸ್ಸುಗಳಲ್ಲಿ ಇಂಥದ್ದನ್ನು ಬಿತ್ತುತ್ತಾ ಹೋದರೆ ಮೈಂಡು ಕ್ರಿಮಿನಲ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಇವತ್ತು ಎಷ್ಟೋ ಅಪರಾಧಿಗಳು ಹೇಳೋದೇನೆಂದರೆ, ನಿಮ್ಗೆ ಐಡಿಯಾ ಎಲ್ಲಿಂದ ಬಂತು ಇಂಥ ಒಂದು ಅಪರಾಧ ಮಾಡೋದಕ್ಕೆ ಅಂತ ಹೇಳಿದ್ರೆ ಮಾಧ್ಯಮಗಳಿಂದ ನೋಡಿ ನಮಗೆ ಅಲ್ಲಿಂದ ಐಡಿಯಾ ಬಂತು ಅಂತ ಹೇಳ್ತಾರೆ. ಸರ್ಕಾರಗಳನ್ನು ನೇರವಾಗಿ ಹೊಣೆ ಮಾಡಬೇಕು ಅಂತ ನಮ್ಮ ಭಾವನೆ. ಸರ್ಕಾರ ಯಾವ ಥರ ಕ್ರಮ ತಗೊಂಡ್ರೆ ಇದು ಸ್ವಲ್ಪ ತಡೆಗಟ್ಟಬಹುದು? ಸರ್ಕಾರಗಳು ಸೆನ್ಸಾರ್ ಬೋರ್ಡು ಚೆನ್ನಾಗಿ ಕರೆಕ್ಟಾಗಿ ಕೆಲಸ ಮಾಡಬೇಕು. ಇವತ್ತಿನ ಸಿನಿಮಾಗಳಲ್ಲಿ ಎಲ್ಲ ಥರದ್ದು ನಾವು ನೋಡ್ತೀವಿ. ಇವಾಗ ಹೀರೋಗಳೇ ವಿಲನ್ಗಳಾಗ್ಬಿಟ್ಟಿದ್ದಾರೆ. ವಿಲನ್ ಪಾತ್ರನ ನೀವು ಮುಂದಿಟ್ಟರೆ ಇವತ್ತು ಯುವ ಜನರು ಅದರಿಂದ ಆಕರ್ಷಣೆ ಆಗ್ತಾರೆ. ಅಲ್ಲಿ ಸೆನ್ಸಾರ್ ಬೋರ್ಡು ಒಂದು ಕ್ರಮ ತಗೊಳ್ಬೇಕು. ಪಠ್ಯ ಪುಸ್ತಕಗಳಲ್ಲಿ ಹಲವಾರು ಮಹಾನ್ ವ್ಯಕ್ತಿಗಳು ಅವರ ಒಂದು ಉದಾತ್ತ ಮನೋಭಾವನೆ ಅವರು
ತೊಗೊಂಡು ಬರಬೇಕು ಪಠ್ಯ ಪುಸ್ತಕಗಳಲ್ಲಿ. ಆಮೇಲೆ ಸರಿಯಾದಂಥ ಪ್ಯಾಟ್ರೋಲಿಂಗ್ಗಳು ಮಾಡಬೇಕು. ಇವಾಗ ಶಾಲಾ ಕಾಲೇಜ್ಗಳ ಹತ್ರ ಈ ಸ್ಟಾಕಿಂಗ್ ಮಾಡೋರು, ಹಿಂದೆ ಕೆಲವು ಗಂಡ್ಮಕ್ಳು ಯಾರು ಕೆಟ್ಟದಾಗಿ ನಡ್ಕೋತಾರೆ, ಅದು ಸರಿಯಾದಂಥ ಶಿಕ್ಷೆ ಆಗಬೇಕು. ಮತ್ತು ಯಾವುದ್ಯಾವುದು ಅಪರಾಧಗಳು ರಿಜಿಸ್ಟರ್ ಆಗುತ್ತಲ್ವ, ಅದರ ಅಂತ್ಯ ಬೇಗ ಆಗಬೇಕು. ನೀವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಎಷ್ಟೋ ವರ್ಷಗಳಾಗುತ್ತೆ. ಅಥವಾ ಸಾಕ್ಷಿಗಳು ಯಾರು ಇರ್ತಾರಲ್ವ, ಅವ್ರಿಗೆ ಸರಿಯಾದಂಥ ಸಪೋರ್ಟ್ ಸಿಗದೇ ಇರೋದ್ರಿಂದ ಸಾಕ್ಷಿಗಳು ವಾಪಸ್ ಆಗ್ತಾರೆ. ಅಥವಾ ಅವ್ರಿಗೆ ಟೆನ್ಷನ್ ಆಗುತ್ತೆ, ಅಯ್ಯೋ ಇವಾಗ ನಾನು ಇದ್ರಲ್ಲಿ ಸಿಕ್ಕಾಕ್ಕೊಂಡ್ರೆ ನನ್ನನ್ನು ಅವರು ಬಿಡೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇದೆಲ್ಲ ಕಡೆಗಳಲ್ಲಿ ಸರ್ಕಾರ ಮುತುವರ್ಜಿ ವಹಿಸಿ ಸರಿಯಾದಂಥ ಕ್ರಮಗಳನ್ನ ತಗೊಂಡ್ರೆ ಅಷ್ಟರ ಮಟ್ಟಿಗೆ ಇದನ್ನು ತಡೆ ಮಾಡಬಹುದು. ಒಬ್ಬ ತಪ್ಪಿತಸ್ಥ ಸರಿ ಎಂಥ ಶಿಕ್ಷೆ ಕೊಡಬೇಕು ಅಂದರೆ ಇನ್ನೊಬ್ಬ ತಪ್ಪು ಮಾಡೋರು ಅವ್ರಿಗೆ ಹೆದರಿಕೆ ಬರಬೇಕು. ಸೊ ಇಲ್ಲಿ ನಮಗೆ ದುಡ್ಡಿದ್ರೆ, ನಿಮಗೆ ದೊಡ್ಡವರ ಬೆಂಬಲ ಇದ್ದರೆ ಆರಾಮಾಗಿ ನೀವು ಬಿಟ್ಕೊಂಡು ಹೋಗ್ಬೋದು. ಸೊ ಎಂಥ ಕೇಸ್ಗಳಾಗಿದೆ ನಮ್ಮ ರಾಜ್ಯದಲ್ಲಿ, ದೇಶದಾದ್ಯಂತ. ನಿರ್ಭಯ ಘಟನೆ, ಆರ್ಜಿಕರು ಕಲ್ಕತ್ತಾದಲ್ಲಿ ನಡೀತು, ಆ ಒಬ್ಬ ಹೆಣ್ಮಗಳು ಇದು ಇವಾಗ ನಡೀತಾನೇ ಇದೆ ಅದರ ಕೇಸ್ಗಳು. ಸೊ ಇಲ್ಲೆಲ್ಲ ಸರ್ಕಾರ ಸರಿಯಾದಂಥ ಕ್ರಮಗಳನ್ನ ತಗೊಳ್ಬೇಕು ಸರ್. ನಿಮ್ಮ ಹೋರಾಟದ ಮುಖ್ಯ ಉದ್ದೇಶ ಏನಾದ್ರು ಇದೆಯಾ, ಇಲ್ಲ ಬರೀ ಹೆಣ್ಮಕ್ಳಿಗೋಸ್ಕರ ಸಪೋರ್ಟ್ ಮಾಡಬೇಕಂತಿದೆ? ಇಂದಿನ ಹೋರಾಟದ ಮುಖ್ಯ ಉದ್ದೇಶ ಏನಿದೆ? ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರಕ್ಕೆ, ಇಡೀ ಕರ್ನಾಟಕದ ಜನತೆ ಇಂಥ ದೌರ್ಜನ್ಯಗಳನ್ನ ನಾವು ಒಪ್ಪೋದಿಲ್ಲ, ಇದಕ್ಕೆ ಸರಿಯಾದಂಥ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾವು ಸಹಿ ಸಂಗ್ರಹಣಾ ಅಭಿಯಾನ ಮಾಡ್ತಾ ಇದ್ದೀವಿ ಸರ್. ನವೆಂಬರ್ 25 ಇವತ್ತರಿಂದ ಮಾರ್ಚ್ 25ರವರೆಗೂ ಹಲವಾರು ದಿನಾಚರಣೆಗಳನ್ನ ಮಾಡ್ತಾ ನಾವು ಎಲ್ಲ ಹಳ್ಳಿಗಳಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ, ಶಾಲಾ ಕಾಲೇಜ್ಗಳಲ್ಲಿ, ಬಡಾವಣೆಗಳಲ್ಲಿ, ಕಚೇರಿಗಳಲ್ಲಿ ಇದರೊಂದು ಅಭಿಯಾನ ಮಾಡಿ ಸರ್ಕಾರಕ್ಕೆ ಇದನ್ನು ಮುಟ್ಟಿಸ್ಬೇಕು. ಇದು ನಮ್ಮ ಒಂದು ಮುಖ್ಯ ಉದ್ದೇಶ ಸರ್. ದೌರ್ಜನ್ಯ ನಿಲ್ಲಬೇಕು. ಖಂಡಿತ ಮೇಡಮ್, ನಮ್ಮ ಬೆಂಬಲ ಸದಾ ನಿಮ್ಮ ಬಳಿ ಇರುತ್ತೆ. ಹೆಣ್ಮಕ್ಳು ಸಾಧನೆ ಮಾಡೋರು ಮುಂದೆ ಬರಬೇಕು, ಅವರು ಧೈರ್ಯದಿಂದ ಮುಂದೆ ನಡ್ಕೊಂಡವ್ರೆ ನಮ್ಮ ದೇಶ ಇನ್ನೂ ಒಂದಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದು ನಮ್ಮದು ಒಂದು ಆಸೆ ಆಗಿರುತ್ತೆ. ನಿಮ್ಮ ಸಪೋರ್ಟ್ ಹಾಗೂ ಮತ್ತು ನಿಮ್ಮ ಇನ್ನೆಲ್ಲೇ ಹೋರಾಟಗಳಿದ್ರು ನಮಗೆ ಒಂದು ಬಳಿ ತಿಳಿಸಿ ಒಂದೇ ಒಂದು ಇನ್ಫಾರ್ಮೇಷನ್ ಕೊಡಿ, ನಾವಲ್ಲಿ ಬಂದು ನಿಮ್ಮ ಪಕ್ಕಬಲವಾಗಿ ನಿಂತಿರ್ತೇವೆ. ತುಂಬ ಧನ್ಯವಾದಗಳು ಸರ್. ಮಾಧ್ಯಮಗಳ ಪಾತ್ರ ಕೂಡ ತುಂಬ ದೊಡ್ಡದು. ಈ ಜನಪರ ಹೋರಾಟಗಳನ್ನ ಹೆಚ್ಚು ಮಾಧ್ಯಮದಲ್ಲಿ ನೀವು ಬಿತ್ತರಿಸಿದ್ರೆ ಜನಕ್ಕೆ ಒಂದು ಧೈರ್ಯ ಬರುತ್ತೆ. ಎಷ್ಟೋ ಜನ ಇದನ್ನು ಸಪೋರ್ಟ್ ಮಾಡ್ತಾ ಇಲ್ಲ, ನಾವು ಇದರಲ್ಲಿ ಭಾಗಿಯಾಗ್ಬೋದು ಧೈರ್ಯವಾಗಿ ಅಂತ ಹೇಳಿ ಜನ ಹೋರಾಟಕ್ಕೆ ತುಂಬ ದೊಡ್ಡ ಬೆಂಬಲ ಇದು. ತುಂಬ ಥ್ಯಾಂಕ್ಸ್ ಸರ್.